ನಾಡಿನ ಹಿರಿಯ ಯತಿಗಳು ಉಡುಪಿ ಅಷ್ಟಮಠಗಳಲ್ಲಿ ಒಂದಾದ ಪೇಜಾರ ಮಠದ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ವಾದಿರಾಜ ಗುರು ಪರಂಪರೆಯ ಅನ್ವಯ ದಾಖಲೆಯ 5ನೇ ಬಾರಿ ಪರ್ಯಾಯ ಸರ್ವಜ್ಞ ಪೀಠವನ್ನು ಏರಲಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಗಳ ಜೊತೆ ಒಂದು ಸಣ್ಣ ಸಂದರ್ಶನ. ನಿಮ್ಮ ಪರ್ಯಾಯದ ಅವಧಿಯಲ್ಲಿ ಹಲವಾರು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ದೀರಿ. ಈ ಎಲ್ಲ ಯೋಜನೆಗಳಲ್ಲಿ ನಿಮ್ಮ ಒಂದು ಕನಸಿನ ಯೋಜನೆ ಯಾವುದು? ನಮ್ಮ ಕನಸಿನ ಒಂದು ದೊಡ್ಡ ಯೋಜನೆ, ಮಧ್ವಾಚಾರ್ಯರ ಜನ್ಮಭೂಮಿಯಲ್ಲಿ ಸರ್ಕಾರ 40 ಎಕರೆ ಜಾಗ ಕೊಟ್ಟಿದೆ. ಅದರಲ್ಲಿ ಒಂದು ನಮ್ಮ ಧರ್ಮ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಪ್ರೈಮರಿಯಿಂದ ಕಾಲೇಜಿನವರೆಗೆ ಎಲ್ಲ ಶಿಕ್ಷಣವನ್ನು ಕೊಡುವುದು. ಅದರಲ್ಲಿ ಬಡ ಮಕ್ಕಳಿಗೆ ಉಚಿತವಾದ ವಸತಿ ಮತ್ತು ಭೋಜನ ಕೊಟ್ಟು ಅಂಥ ಒಂದು ವಿದ್ಯಾ ಕೇಂದ್ರ ಉಡುಪಿಯಲ್ಲಿ ಯಾವ ಭಾಗದವರು ಬರಲಿ ಅವರಿಗೆ ವಸತಿ ಏರ್ಪಾಡು, ಊಟದ ಏರ್ಪಾಡು ಕೊಟ್ಟು ಶಿಕ್ಷಣ ಕೊಡುವ ಜೊತೆಗೆ ಧರ್ಮ ಸಂಸ್ಕೃತಿ ಶಿಕ್ಷಣ ಎಲ್ಲ ವರ್ಗದವರಿಗೆ ಅಂಥ ದೊಡ್ಡ ಧಾರ್ಮಿಕ ಧರ್ಮ ಸಂಸ್ಕೃತಿ ಹಿನ್ನೆಲೆಯ ಶಿಕ್ಷಣ ಕೇಂದ್ರ, ವಸತಿ ವಿದ್ಯಾಲಯ, ಆನಂದ ತೀರ್ಥ ವಿದ್ಯಾಲಯ ಎಂಬ ಹೆಸರಲ್ಲಿ ಈಗಾಗಲೇ ಪ್ರಾರಂಭಿಸಿದ್ದೇವೆ. ಅದನ್ನು ಚೆನ್ನಾಗಿ ಬೆಳೆಸಿ ಆಮೇಲೆ ಇಡೀ ಕರ್ನಾಟಕಕ್ಕೆ ಉತ್ತಮ ಶಿಕ್ಷಣ ಕೊಡಬೇಕು. ಇದು ನಮ್ಮ ಕನಸಿನ ಯೋಜನೆ. ಅದು ಪರ್ಯಾಯದಲ್ಲಿ ಅದನ್ನು ಆದಷ್ಟು ಬೆಳೆಸ್ತೇವೆ. ಅದು ಪ್ರದೇಶ ಎಲ್ಲಿದೆ? ಪಾಜಕ ಕ್ಷೇತ್ರದ ಪಕ್ಕ ಇದೆ ಅಥವಾ ಉಡುಪಿ ಕೃಷ್ಣ ಮಠದ ಆಸುಪಾಸಿನಲ್ಲಿ? ಪಾಜಕ ಕ್ಷೇತ್ರ ಇದೆ. ಉಡುಪಿಯಿಂದ 10 ಕಿಲೋಮೀಟರ್ ದೂರ, 10 ಕಿಲೋಮೀಟರ್ ದೂರ ಅಷ್ಟೇ. ಮಧ್ವಾಚಾರ್ಯರ ಬರ್ತ್ ಪ್ಲೇಸ್ ಜನ್ಮ, ಅಲ್ಲಿ ಅದನ್ನು ಮಾಡೋದು. ಇನ್ನು ಇತರ ಯೋಜನೆ ಪರಿಸರ ಅದು ಅಭಿವೃದ್ಧಿ ಮಾಡಿ ಯಾತ್ರಿಕರಿಗೆ ವಾಹನ ನಿಲುಗಡೆ, ವಸತಿ ಇದಕ್ಕೆಲ್ಲ ಹೆಚ್ಚಿನ ಏರ್ಪಾಡನ್ನು ಅಭಿವೃದ್ಧಿಪಡಿಸು. ಹೆಚ್ಚು ಛತ್ರಗಳು, ಎಷ್ಟು ಮಂದಿ ಬರ್ತಾರೆ ಮಕ್ಕಳು, ವಿದ್ಯಾರ್ಥಿಗಳೆಲ್ಲ ಅವರಿಗೆ ಮಲಗಿ ಬೆಳಗ್ಗೆ ಹೋಗಲಿಕ್ಕೆ ವಿಶಾಲವಾದ ಹಾಲುಗಳು ಮತ್ತು ರೂಮುಗಳು, ಅಂಥದ್ದೆಲ್ಲ ಸುಸಜ್ಜಿತ ಛತ್ರಗಳು, ಮತ್ತು ಮಕ್ಕಳಿಗೆಲ್ಲ ಬಂದವರಿಗೆಲ್ಲ ಧಾರ್ಮಿಕ ಧರ್ಮ ತತ್ವಜ್ಞಾನದ ಪರಿಚಯಕ್ಕೋಸ್ಕರ ಎಲ್ಲ ಭಾಷೆಗಳಲ್ಲಿ ಪುಸ್ತಕ ಪ್ರಕಾಶನ, ಇದೆಲ್ಲ ಪಾರ್ಕಿಂಗ್ ಯೋಜನೆ, ಇದನ್ನೆಲ್ಲ ಮಾಡ್ತೇವೆ. ಮುಖ್ಯವಾಗಿ ಇದೊಂದು ವಸತಿ ವಿದ್ಯಾ ಕೇಂದ್ರ ಪ್ರಧಾನವಾದ ಯೋಜನೆ. ಉಡುಪಿ ಕೃಷ್ಣ ಮಠದಲ್ಲಿ ಇದುವರೆ ನಡೆದುಕೊಂಡ ಬಂದಂಥ ಪೂಜಾ ಪದ್ಧತಿ ಮತ್ತು ಸಂಪ್ರದಾಯ ನಿಮ್ಮ ಪರ್ಯಾಯದ ಅವಧಿಯಲ್ಲೂ ಮುಂದುವರಿಯುತ್ತೆ? ಅದೇ ರೀತಿ ಮುಂದುವರಿಯುತ್ತೆ, ಅದರಲ್ಲೇ ಬದಲಾವಣೆ. ಸಹಪಂಕ್ತಿ ಭೋಜನದ ವಿಚಾರದಲ್ಲೂ ನೀವು ಅದೇ ನಿಲುವನ್ನು ತಾಳಿದ್ದೀರಾ ಅಥವಾ? ಸಹಪಂಕ್ತಿ ಭೋಜನಕ್ಕೆ ಮುಕ್ತ ಅವಕಾಶ ಇದೆ. ಯಾರಿಗೆ ಇಷ್ಟ ಇಲ್ಲ, ಸಂಪ್ರದಾಯದಿಂದ ಪ್ರತ್ಯೇಕವಾಗಿ ಊಟ ಮಾಡ್ತಾ ಇದ್ದಾರೆ, ಅವರಿಗೂ ಭೋಜನ ಸೌಕರ್ಯ ಕೊಡ್ತೇವೆ. ಸಹಪಂಕ್ತಿ ಭೋಜನವೂ ಉಂಟು, ಸಾಂಪ್ರದಾಯಿಕ ಭೋಜನ ಎರಡಕ್ಕೂ ಅವಕಾಶ ಕೊಡ್ತೀವಿ. ಅವರವರ ಇಚ್ಛೆಯಂತೆ ಮಾಡಬೇಕು, ಯಾರಿಗೂ ಬಲಾತ್ಕಾರ ಇಲ್ಲ. ಊಟದ ವಿಷಯದಲ್ಲಿ ಬಲಾತ್ಕಾರ ಮಾಡಬೇಕು. ನೀವು ಹಿಂದೂ ಸಂಪ್ರದಾಯದ ಸ್ವಾಮೀಜಿ, ಬ್ರಾಹ್ಮಣ ಸಂಪ್ರದಾಯದ ಸ್ವಾಮೀಜಿ ಅಲ್ಲ ಅನ್ನೋ ಒಂದು ಮಾತನ್ನು ಈ ಹಿಂದೆ ಒಮ್ಮೆ ಹೇಳಿದ್ರಿ. ದಲಿತರ ಕೇರಿಗೂ ನೀವು ಹೋಗಿದ್ರಿ. ಬ್ರಾಹ್ಮಣ ಸಂಪ್ರದಾಯದ ಸ್ವಾಮಿ ಹೌದು, ಹಿಂದೂ ಸಂಪ್ರದಾಯದ ಸ್ವಾಮಿ ಹೌದು, ಹಿಂದೂ ಸಮಾಜದ ಪೀಠಾಧಿಪತಿ ಹೌದು. ಹಿಂದೂ ಸಮಾಜದ ಕಲ್ಯಾಣದ ಬಗ್ಗೆ ನಾನು ವಿಶೇಷ ಗಮನ ಕೊಡ್ತೇನೆ. ಅದರಂತೆ ಬ್ರಾಹ್ಮಣ ಸಮಾಜ, ಅವರ ಸಂಸ್ಕೃತಿ ಅದು ಉಳಿಯಬೇಕು, ಅವರ ಪೂಜಾ ಪದ್ಧತಿ, ಆಚಾರ ಅದನ್ನು ಉಳಿಸಬೇಕು. ಹೀಗಾಗಿ ಬ್ರಾಹ್ಮಣ ಸಮಾಜದ ಸಂಸ್ಕೃತಿಯ ರಕ್ಷಣೆ ಆಗಬೇಕು, ಹಿಂದೂ ಸಮಾಜದ ರಕ್ಷಣೆ ಆಗಬೇಕು. ಅದು ಎರಡನ್ನೂ ನಾನು ಉದ್ದೇಶದಲ್ಲಿ ಇಟ್ಟುಕೊಂಡಿದ್ದೇವೆ. ನಾನು ಬ್ರಾಹ್ಮಣ ಸಮಾಜದ ಪೀಠಾಧಿಪತಿ ಹೌದು, ಹಿಂದೂ ಸಮಾಜದ ಪೀಠಾಧಿಪತಿ ಹೌದು. ಹರಿಚನಕೇರಿಗೆ ಬಹಳಷ್ಟು ಬಾರಿ ಭೇಟಿ ನೀಡಿದ್ರಿ. ಅವರನ್ನು ಒಂದು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನಗಳು ನಡೀತಾನೆ ಇದೆ. ಆದರೂ ನಮ್ಮ ಸಮಾಜ ಒಂದು ದಲಿತರನ್ನು ಕಡೆಗಣಿಸ್ತಾ ಇದೆಯಾ? ಅಷ್ಟು ಬದಲಾವಣೆ ಆಗಿದೆ. ದಲಿತರನ್ನು ನೋಡುವ ದೃಷ್ಟಿಯಲ್ಲಿ ಉಳಿದವರದ್ದು ತುಂಬ ಬದಲಾವಣೆ ಆಗಿದೆ. ಅದು ಪೂರ್ತಿಯಾಗಿದೆ ಅಂತ ಹೇಳಿಕೆ ಬರುವುದಿಲ್ಲ. ಕೆಲವು ಮೂಲೆ ಹಳ್ಳಿಗಳಲ್ಲಿ ಈಗಲೂ ಅಸ್ಪೃಶ್ಯತಾಚರಣೆ, ಅವರಿಗೆ ಹಿಂಸೆ, ಇದೆಲ್ಲ ನಡೀತಾ ಇದೆ. ಅದು ಇಲ್ಲ ಅಂತ ಹೇಳೋದಿಲ್ಲ. ಅದು ಎಷ್ಟೋ ಮಾರ್ಪಾಡು, ಬದಲಾವಣೆ ಆಗಿದೆ, ಎಷ್ಟು ಒಪ್ಪಲೇಬೇಕು. 50 ವರ್ಷದ ಹಿಂದಿನ ಸ್ಥಿತಿಗೂ ಈಗಿನ ಸ್ಥಿತಿಗೂ ಸಾಕಷ್ಟು ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನೀವು ಒಂದಾದರೂ ಅವರನ್ನು ಭೇಟಿ ಮಾಡಿದರೆ? ಭೇಟಿ ಆಗಿದೆ, ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮಗೂ ಅವರಿಗೆ ಭೇಟಿಯಾಗಿದೆ. ಮುಖ್ಯಮಂತ್ರಿಗಳನ್ನು ಪರ್ಯಾಯಕ್ಕೆ ಆಹ್ವಾನಿಸ್ತಿದ್ದಾರೆ? ಆಹ್ವಾನ ಮಾಡಿದ್ದೇನೆ. ಹಾಗೆ ಹಿಂದಿನ 2 ಪರ್ಯಾಯದಲ್ಲಿಯೂ ಕೂಡ, ಮೊದಲನೇ 3ನೇ ಪರ್ಯಾಯದಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿಯಾಗಿದ್ದರು, ಅವರು ಬಂದಿದ್ದರು. 4ನೇ ಪರ್ಯಾಯದಲ್ಲಿ SM ಕೃಷ್ಣ
ಮುಖ್ಯಮಂತ್ರಿ ಬಂದಿದ್ದರು. ಅದು ಉಲ್ಲೇಖ ಮಾಡಿ 5ನೇ ಪರ್ಯಾಯಕ್ಕೆ ನೀವು ಮುಖ್ಯಮಂತ್ರಿಗಳು ನೀವು ಆಗಮಿಸಬೇಕು ಅಂತ ಆಹ್ವಾನ ಮಾಡಿದ್ದೇನೆ, ನೋಡುವ ಅಂತ ಹೇಳಿದ್ದಾರೆ. ನೇತ್ರಾವತಿ ತಿರು ಎತ್ತಿನಹೊಳೆ ಒಂದು ಯೋಜನೆ, ಅದಕ್ಕೆ ಸಂಬಂಧಪಟ್ಟ ಹೋರಾಟಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ತೀವ್ರ ಸ್ವರೂಪ ಪಡಿತಾ ಇದೆ. ಇತ್ತೀಚೆಗೆ ಆ ಹೋರಾಟದ ಒಂದು ಮುಖಂಡರು ರಾಜ್ಯ ಸರ್ಕಾರ ಈ ಹೋರಾಟದ ಬಗ್ಗೆ ಸರಿಯಾಗಿ ಸ್ಪಂದಿಸದಿದ್ದರೆ ತುಳುನಾಡು ಎನ್ನುವ ಪ್ರತ್ಯೇಕ ರಾಜ್ಯವನ್ನು ನಾವು ಡಿಮಾಂಡ್ ಮಾಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು. ಈ ಬಗ್ಗೆ ತುಳುನಾಡು ಪ್ರತ್ಯೇಕ ರಾಜ್ಯ ಮಾಡಬೇಕೆಂಬ ಇದಕ್ಕೆ ನಮ್ಮ ಬೆಂಬಲ ಇಲ್ಲ. ತುಳುನಾಡು ಕನ್ನಡ ರಾಜ್ಯದಲ್ಲಿ ಇರಬೇಕು, ಮೊದಲಿಂದ ಇತ್ತು. ಆ ಸಂಪರ್ಕ ಕಡಿದುಕೊಳ್ಳಲು ನನಗೆ ಇಷ್ಟ ಇಲ್ಲ. ಆದರೆ ಈ ಎತ್ತಿನ ಹೊಳೆಯ ಬಗ್ಗೆ ಸರಿಯಾದ ಸಮರ್ಪಕವಾಗಿ ವಿಚಾರಣೆ ಮಾಡಿಲ್ಲ ಸರ್ಕಾರದವರು. ಎಷ್ಟೋ ಸಲ ಹೇಳಿದ್ದೇನೆ, ಎರಡೂ ಕಡೆಯವರು ತಿರುವು ಬೇಕು ಅಂತ ಹೇಳುವವರು, ವಿರೋಧ ಮಾಡ್ತಕ್ಕವರು ಇಬ್ಬರನ್ನು ಸೇರಿಸಿ ಸಾಧಕ ಬಾಧಕ ಏನು, ಪರಿಸರವಾದಿಗಳಂತೂ ಇದರಿಂದ ಇಬ್ಬರಿಗೂ ಹಾನಿಯಾಗ್ತದೆ, ಅಲ್ಲಿಯೂ ನೀರಿಲ್ಲ ಇಲ್ಲಿಯೂ ನೀರಿಲ್ಲ ಎಂಬಂಥ ಸ್ಥಿತಿ ಉಂಟಾಗ್ತದೆ ಅಂತ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಅಷ್ಟು ಅಸಡ್ಡೆಯಿಂದ ನೋಡಬಾರ್ದು. ಒಮ್ಮೆ ವ್ಯತ್ಯಾಸ ಆದರೆ ಮತ್ತೆ ಸರಿಪಡಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಸರಿಯಾದ ತಜ್ಞರನ್ನು ಇಟ್ಟುಕೊಂಡು, ಪರಿಸರವಾದಿಗಳನ್ನು ಇಟ್ಟುಕೊಂಡು, ಎರಡೂ ಕಡೆಯವರನ್ನು ಇಟ್ಟು ನಿಷ್ಪಕ್ಷಪಾತವಾಗಿ ಸಂವಾದ ನಡೆದು ತೀರ್ಮಾನ ಆಗಬೇಕು. ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ, ಮೊದಲಿಂದಲೂ ಹೇಳ್ತಾ ಇದ್ದೀನಿ. ಆ ಏರ್ಪಾಡನ್ನು ಸರ್ಕಾರ ಮಾಡ್ತಾ ಇಲ್ಲ, ಅದು ಮಾಡಬೇಕು. ಇದು ಬಹಳ ಗಂಭೀರವಾದ ವಿಚಾರ, ಇಡೀ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿಗೂ ಹಾನಿಯಾಗಬಾರ್ದು, ಇಲ್ಲಿಯೂ ಹಾನಿಯಾಗಬಾರ್ದು. ಆ ದೃಷ್ಟಿಯಿಂದ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಸರಿಯಾದ ಚರ್ಚಾ ವಿನಿಮಯಕ್ಕೆ ಅವಕಾಶ ಮಾಡಿಕೊಡಬೇಕು. ಮಾಡ್ತೇವೆ ಅಂತ ಹೇಳಿದ್ದಾರೆ, ಆದರೆ ಮಾಡಿಲ್ಲ. ಅದು ಕನ್ವಿನ್ಸ್ ಆಗಬೇಕು, ಕರಾವಳಿಯವರಿಗೂ ಕನ್ವಿನ್ಸ್ ಆಗಬೇಕು, ಕೋಲಾರ ಆ ಭಾಗದ ಜನರಿಗೂ ಇಬ್ಬರು ನಮ್ಮವರೇ, ಅವರು ನಮ್ಮವರೇ, ಇವರು ನಮ್ಮವರೇ. ನಾನು ಪೀಠಾಧಿಪತಿಯಾಗಿ ಎಲ್ಲರನ್ನೂ ಸಮಾನವಾಗಿ ನೋಡ್ತೇನೆ. ಆದರೆ ಒಂದು ಪ್ರದೇಶದ್ದು ಹಾನಿಯಾಗಿ ಆಗಬಾರ್ದು, ಯಾರಿಗೂ ಹಾನಿಯಾಗಬಾರ್ದು. ಇಬ್ಬರಿಗೂ ಹಾನಿಯಾಗುವ ಭಯ ಉಂಟು. ಅವರಿಗೂ ಸಾಕಷ್ಟು ನೀರು ಸಿಗುವುದಿಲ್ಲ, ಇವರಿಗೆ ನೀರು ಕಳೆದುಕೊಳ್ಳುವ ಸಂದರ್ಭ ಬರಬಾರದು. ಈ ದೃಷ್ಟಿಯಿಂದ ವಿಚಾರ ಆಗಬೇಕು. ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಗಂಗಾ ನದಿ ಶುದ್ಧೀಕರಣ ಯೋಜನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಹೇಳಿದ ಹೇಳಿಕೆಗೂ ಈಗಿನ ಅಲ್ಲಿನ ವಸ್ತುಸ್ಥಿತಿಗೂ ಬಹಳ ಒಂದು ಡಿಫರೆನ್ಸ್ ಇದೆ. ಈ ಬಗ್ಗೆ ಸರ್ಕಾರ ಇನ್ನೂ ತೀವ್ರಗತಿಯಿಂದ ಇದನ್ನು ಈಗಲೂ ಬಿಟ್ಟಿಲ್ಲ, ಮಾಡ್ತೇವೆ ಅಂತ ಹೇಳಿದ್ದಾರೆ. ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೇಳಿದ್ದಾರೆ. ನೋಡು, ಒಂದು 4-5 ವರ್ಷದಲ್ಲಿ ಏನು ಮಾಡ್ತಾರೆ ಅಂತ. ನಾನು ಹೇಳಿದೆ, ಏನು ಮಾಡಿದರೂ ಕೂಡ ಒಂದು ಮುಖ್ಯ, ಗಂಗಾ ನದಿಯ ಪ್ರವಾಹಕ್ಕೆ ಮಧ್ಯದಲ್ಲಿ ಅಣೆಕಟ್ಟು ಹಾಕಿ ಪ್ರವಾಹ ಕುಂಠಿತವಾಗಿ ಮಾಡಬಾರದು. ಮತ್ತು ನಗರದ ಮತ್ತು ಕಾರ್ಖಾನೆಗಳ ಕಶ್ಮಲ ಗಂಗಾ ನದಿಗೆ ಹೋಗೋದಂತ ತಡೆಯಲು ಅದು ಮಾಡಿದರೆ ಸರಿಯಾಗ್ತದೆ. ಅದನ್ನು ಮಾತ್ರ ಯಾರೂ ಗಮನಿಸ್ತಾ ಇಲ್ಲ. ನಗರದ ಕಶ್ಮಲ ಗಂಗಾ ನದಿಗೆ ಸೇರಬಾರದು, ಇದು ಮುಖ್ಯ. ಈ ಮೌಢ್ಯ ನಿಷೇಧ ಕಾನೂನು ಬರುವ ಅಕ್ಟೋಬರ್ ತಿಂಗಳಲ್ಲಿ ಅದರ ಕರಡನ್ನ ವಿಧಾನಸೌಧದಲ್ಲಿ ಮಂಡಿಸಲಿಕ್ಕೆ ಸರ್ಕಾರ ಹೊರಟಿದೆ. ಇದು ಮೌಢ್ಯ ನಿಷೇಧ ಎನ್ನುವ ವಿಚಾರದಲ್ಲಿ ಬಹುಸಂಖ್ಯಾತರ ಒಂದು ಭಾವನೆಯನ್ನ ಧಕ್ಕೆ ತರುವಂತ ಯಾವುದಾದ್ರು ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅಂತ. ಅವರು ಮೌಢ್ಯ ನಿಷೇಧ ಮಾಡುವಾಗ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಏನು ಸಮಾನವಾಗಿ ನೋಡಬೇಕು, ಒಂದು ಪಕ್ಷಪಾತ ಮಾಡಬಾರ್ದು. ಮಾಡುವ ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಇನ್ನೊಂದು, ಮುಸಲ್ಮಾನರಲ್ಲಿ ಎಷ್ಟೋ ಮೂಢ ಸಂಪ್ರದಾಯಗಳು ಉಂಟು, ಅದನ್ನು ಇವತ್ತು ನಿಲ್ಲಿಸ್ತಾರೋ, ಅದು ಮಾಡುವುದಾದರೆ ಮಾತ್ರ ಹಿಂದೂಗಳಿಗೆ ಮಾತ್ರ ಅನ್ವಯ ಆಗುವಂತೆ ಮಾಡಿ ಮುಸಲ್ಮಾನರ ಮೂಢ ಸಂಪ್ರದಾಯಗಳನ್ನು ತಡೆಯಬಾರ್ದು. ಇದು ಮೌಢ್ಯ ಯಾವುದು ದೊಡ್ಡ ಸಮಸ್ಯೆ. ಈಗ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡುವುದು, ನಿತ್ಯ ಪೂಜೆ, ಇದು ಬುದ್ಧಿಜೀವರ ಪ್ರಕಾರ ದೇವರೇ ಇಲ್ಲ, ಅದು ಮೂಢನಂಬಿಕೆ. ಇವತ್ತು ಒಬ್ಬ ಬುದ್ಧಿಜೀವಿಗಳು ಹೇಳಿದ್ದಾರೆ ದೇವರೇ ಇಲ್ಲ ಅಂತ. ಹಾಗಾದರೆ ಅದು ಮೂಢನಂಬಿಕೆ ಆಯಿತು. ದೇವರೇ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದು, ದೇವಸ್ಥಾನದ ಉತ್ಸವ ಪೂಜೆ ಎಲ್ಲ ಮೂಢನಂಬಿಕೆ. ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು? ಬಹಳ ಸಮಸ್ಯೆ ಉಂಟು. ಮೂಢನಂಬಿಕೆ ಯಾವುದಲ್ಲ, ಯಾವುದರಿಂದ ಸಮಾಜಕ್ಕೆ ಹಾನಿಯಾಗ್ತದೋ ಅಂಥ ಮೂಢನಂಬಿಕೆಯನ್ನು ಮಾತ್ರ ತಡೆಯಬೇಕು. ಸಮಾಜಕ್ಕೆ, ಈಗ ಉದಾಹರಣೆ, ಈ ಅಸ್ಪೃಶ್ಯತಾ ಮೂಢನಂಬಿಕೆ ಸಮಾಜಕ್ಕೆ ಹಾನಿ ಉಂಟು. ಒಂದು ಸಮಾಜಕ್ಕೆ ಅಪಮಾನ ಮಾಡುವಂಥ ಮಾನವೀಯತೆಗೆ ವಿರುದ್ಧವಾದ ಮೂಢನಂಬಿಕೆ ಇದ್ದರೆ ಅದನ್ನು ನಿಲ್ಲಿಸಬೇಕು. ಮೂಢನಂಬಿಕೆ ಹೆಸರಲ್ಲಿ ಎಲ್ಲವನ್ನು ನಿಲ್ಲಿಸಿಬಿಟ್ರೆ ದೊಡ್ಡ ವಿರೋಧ ಬಂದಿತು. ದೇವಸ್ಥಾನಕ್ಕೆ ಯಾರು ಹೋಗೋದು, ಪೂಜೆ ಮಾಡೋದು ಎಲ್ಲ ತಪ್ಪು ಅಂತ, ಅದು ಮೂಢನಂಬಿಕೆ. ಬುದ್ಧಿಜೀವನ ದೃಷ್ಟಿಯಲ್ಲಿ ಇದು ಮೂಢನಂಬಿಕೆ. ದೇವರನ್ನೇ ಒಪ್ಪುವುದಿಲ್ಲ ಅವರು.
ಅದು ಮೂಢನಂಬಿಕೆ. ನಿಲ್ಲಿಸ್ತೀರಾ? ಯಾವುದು ಮೂಢನಂಬಿಕೆ ಯಾವುದಲ್ಲ, ಇದರ ಬಗ್ಗೆ ಸರಿಯಾದ ತೀರ್ಮಾನ ಆಗಬೇಕು. ಅದನ್ನು ನೋಡಿ ನಮ್ಮ ಅಭಿಪ್ರಾಯ ಹೇಳ್ತೇವೆ. ಬಹಳಷ್ಟು ಜನರಲ್ಲಿರೋ ಒಂದು ನೋವಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಮಡೆಸ್ಥಾನ ಆಗುತ್ತೆ. ಉಡುಪಿ ಭೋಜನ ಶಾಲೆಯಲ್ಲಿ ನೆಲದಲ್ಲಿ ಊಟ ಮಾಡುವಂಥ ಒಂದು ಪದ್ಧತಿ ಇದೆ. ವರ್ಷದಿಂದ ವರ್ಷಕ್ಕೆ ಆ ಒಂದು ಆಚರಣೆಯನ್ನು ಮಾಡುವಂಥ ಆ ಒಂದು ಸೇವೆಯನ್ನು ಮಾಡುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಭಕ್ತರಿಗೆ ಇಲ್ಲದ ಆಕ್ಷೇಪ ಸರ್ಕಾರಕ್ಕೆ ಯಾಕೆ ಎನ್ನುವ ಒಂದು ನೋವು ಬಹುಸಂಖ್ಯಾತರಲ್ಲಿ ಕಾಡ್ತಾ ಇದೆ. ಉಡುಪಿಯಲ್ಲಿ ಆಗುವ ನೆಲದಲ್ಲಿ ಊಟ, ಅದರಲ್ಲಿ ಏನು ಸ್ವಚ್ಛವಾದ ನೆಲದಲ್ಲಿ ಊಟ ಮಾಡ್ತಾ ಇರೋ ಭಾವನೆ, ಇದರಿಂದ ದೊಡ್ಡ ಹಾನಿ ಇಲ್ಲ. ಮಡೆಸ್ಥಾನ ಇದರ ಬಗ್ಗೆ ಮಧ್ಯ ಮಾರ್ಗ ನಾನು ಸೂಚನೆ ಮಾಡಿದ್ದೇನೆ. ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ ಸೂಚನೆಯನ್ನು ಸರ್ಕಾರ ಒಪ್ಪಿದೆ. ಮಡೆಸ್ಥಾನ ಬೇಡ, ಎಡೆ ಸ್ನಾನ ಅದನ್ನು ಮಾಡುವುದರಿಂದ ಯಾರಿಗೂ ಅಪಮಾನ ಇಲ್ಲ, ಯಾರಿಗೂ ದೇವರ ಪ್ರಸಾದದ ಮೇಲೆ, ನೈವೇದ್ಯದ ಮೇಲೆ ಇದರಿಂದ ಯಾರಿಗೂ ಹಾನಿ ಇಲ್ಲ, ಆರೋಗ್ಯಕ್ಕೂ ತೊಂದರೆ ಇಲ್ಲ. ಒಂದು ಸಮಾಜಕ್ಕೆ ಅಪಮಾನ, ಸಮಾಜಕ್ಕೆ ಅದರದ್ದು ಒಂದು ಬ್ರಾಹ್ಮಣರ ಮನೆಯಲ್ಲಿ ಸ್ನಾನ ಮಾಡಿದರೆ ಅದು ಬ್ರಾಹ್ಮಣರು ಉಳಿದವರು ಅಂತ ಉಚ್ಚ ನೀಚ ಭಾವಕ್ಕೆ ಅವಕಾಶ ಇದು ಇಲ್ಲ. ದೇವರ ಪ್ರಸಾದದಲ್ಲಿ ಮಾಡುವುದರಿಂದ ಯಾವ ಮಾನವೀಯತೆಗಾಗಲಿ, ಯಾವ ಸಮಾಜಕ್ಕಾಗಲಿ, ಜಾತಿಗಾಗಲಿ ಹಾನಿ ಇಲ್ಲ. ಅದನ್ನು ಮಾಡಬಹುದು. ಅದನ್ನು ಇವರು ಒಪ್ತಾ ಇಲ್ಲ. ಮಧ್ಯ ಮಾರ್ಗ ನಾನು ಸೂಚಿಸಿದ್ದೇನೆ. ಅದನ್ನು ಒಪ್ಪಿದರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಪ್ರೊಫೆಸರ್ ಭಗವಾನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ ಬಗ್ಗೆ ಈ ಸಂದರ್ಭದಲ್ಲಿ ಆ ಪ್ರಶಸ್ತಿಯನ್ನು ಕೊಡಬಾರದಿತ್ತು. ಅವರು ಇತ್ತೀಚೆಗೆ ರಾಮ ಕೃಷ್ಣ ಇವರ ಬಗ್ಗೆ ಬಹಳ ಕೆಟ್ಟ ಮಾತನ್ನು, ಭಗವದ್ಗೀತೆಯನ್ನು ಸುಡಬೇಕು ಬಹಳ ಜನ ಮನಸ್ಸು ಕೇಳಿದೆ. ಈ ಸಂದರ್ಭದಲ್ಲಿ ಅವರ ಸಾಹಿತ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ಅವರ ಸಾಹಿತ್ಯ ಇಷ್ಟಮೋ ಉತ್ತಮೋ ಅದರ ಬಗ್ಗೆ ನಾನು ನೋಡಿಲ್ಲ. ಅದು ಈ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಡುವುದರಿಂದ ಮತ್ತಷ್ಟು ಜನರ ಭಾವನೆ ಕೆರಳಲಿಕ್ಕೆ, ಅಸಮಾಧಾನ ಪಡಲಿಕ್ಕೆ ಅವಕಾಶ ಆಗಿದೆ. ಅದರಿಂದ ಈ ಸಂದರ್ಭವನ್ನು ಉಪಯೋಗಿಸಬಾರದಿತ್ತು, ಈ ಸಂದರ್ಭದಲ್ಲಿ ಕೊಡಬಾರದಿತ್ತು ಎಂಬುದು ನಮ್ಮ ಅಭಿಪ್ರಾಯ. ಅವರ ಸಾಹಿತ್ಯದ ಬಗ್ಗೆ ನಾನು ನೋಡಿಲ್ಲ. ಅವರ ಸಾಹಿತ್ಯವು ಮೇಲ್ಮಟ್ಟದ್ದು, ಪ್ರಶಸ್ತಿ ಯೋಗ್ಯವೂ ಅಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಜನರ ಭಾವನೆಯನ್ನು ಕೆರಳಿಸಿದ್ದಾರೆ. ಇದು ಬೇಕು ಅಂತ ಹಿಂದೂ ಸಮಾಜವನ್ನು ಕೆರಳಿಸುವ ಕಾರ್ಯವನ್ನು ಸರ್ಕಾರ ಯಾಕೆ ಮಾಡಿದೆ ಎಂಬುದೇ ನಮಗೆ ಆಶ್ಚರ್ಯವಾಗಿದೆ. ಮೈಸೂರಿನಲ್ಲಿ ನಡೆದ ಬಹಿರಂಗ ಸಭೆಗೂ, ನಿಮ್ಮ ಜೊತೆ ನಡೆದ ಬಹಿರಂಗ ಸಭೆಗೂ ಅವರು ಬಂದಿಲ್ಲ. ಬಂದಿಲ್ಲವರು ಸರ್ಕಾರಕ್ಕೂ ಅವಕಾಶ ಕೊಟ್ಟಿಲ್ಲ. ಆದರೆ ಸರ್ಕಾರ ಅವಕಾಶ ಕೊಡದೇ ಇದ್ದರೂ ಬನ್ನಿ, ಪ್ರತ್ಯೇಕ ಬನ್ನಿ, ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೇನೆ. ಅದಕ್ಕೂ ಬರಲಿಲ್ಲ ಅವರು. ಅದು ಸರ್ಕಾರ ಬೇಡ, ಹೆದರಿಕೆಯಿಂದ ಏನಾದರೂ ಘರ್ಷಣೆ ಆದೀತು ಅಂತ ಹೆದರಿಕೆಯಿಂದ ಅವಕಾಶ ಕೊಟ್ಟಿಲ್ಲ. ವೈಯಕ್ತಿಕವಾಗಿ ಮಠಕ್ಕೆ ಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದರೆ ಬರಲಿಲ್ಲ. ಮತ್ತು ಮಧ್ವಾಚಾರ್ಯರ ಬಗ್ಗೆ, ಶಂಕರಾಚಾರ್ಯರ ಬಗ್ಗೆ ಎಲ್ಲ ಕೆಟ್ಟ ಮಾತುಗಳಿಂದ ಬೆದ್ದಿದ್ದಾರೆ. ಮಧ್ವಾಚಾರ್ಯ ಹೇಳೇ ಇಲ್ಲ ಶೂದ್ರರು ಮತ್ತು ದಲಿತರು ತಮೋಯೋಗ್ಯರು, ನಿತ್ಯಧಾರಕಿಗಳು ಅಂತ ಮಧ್ವಾಚಾರ್ಯ ಎಲ್ಲಿಯೂ ಹೇಳಿಲ್ಲ. ಅದು ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಸುಳ್ಳು ಬರೆದಿದ್ದಾರೆ. ಎಲ್ಲಿ ಗ್ರಂಥದಲ್ಲಿ ತೋರಿಸಿ ಅಂತ ಚಾಲೆಂಜ್ ಕೊಟ್ಟಿದೆ, ಅದಕ್ಕೂ ಉತ್ತರ ಇಲ್ಲ. ಹೀಗೆ ಭಗವಾನ್ ಬಾಯಲ್ಲಿ ಮಾತ್ರ ಹೇಳುವುದು, ಯಾವ ತಾವು ಹೇಳಿದ್ದನ್ನು ಕೂಡ ಸಮರ್ಥನೆ ಮಾಡುವುದಿಲ್ಲ. ಗೀತೆಯ ಬಗ್ಗೆ ಹೇಳಿದ್ದು ಎಲ್ಲದಕ್ಕೆ ಏನು ಅರ್ಥ ಅಂತ ಬಿಡಿಸಿ ಹೇಳಿದ್ದೇನೆ. ಆದರೂ ಅದನ್ನು ಒಪ್ಪಣೆಯಿಲ್ಲ, ಚರ್ಚೆಗೂ ಬರಲಿಲ್ಲ. ಈ ಥರದ ಭಗವಾನರ ಒಂದು ಸಂವಾದ, ಅವರದ್ದು ವರ್ತನೆ, ಅದು ಒಬ್ಬ ಸಭ್ಯ ವ್ಯಕ್ತಿಗೆ ಅನುಗುಣವಾದ ವರ್ತನೆ. ವಿಚಾರವಾದಿ ಮಾಡುವ ರೀತಿಯಲ್ಲ. ವಿಚಾರವಾದಿ ಅಂದರೆ ವಿಚಾರಕ್ಕೆ ತಯಾರಾಗಿರಬೇಕು, ಬರಬೇಕು, ನಮ್ಮ ಪಕ್ಷವನ್ನು ಕೇಳಬೇಕು. ಒಬ್ಬ ವಿಚಾರವಾದಿ ಎಂದು ಹೇಳಿಕೊಳ್ಳುವವರು ವರ್ತಿಸುವ ರೀತಿಯಲ್ಲಿ ಅವರು ಮಾಡಿಲ್ಲ. ನಮ್ಮ ಚರ್ಚೆಗೆ ಬರಬೇಕಿತ್ತು. ನಾನು ಒಂದೆಲ್ಲ ಮನೆಗೆ ಅವರು ತೋರಿಸಿಕೊಡ್ತಿದ್ದೆ, ಲೇಖನ ಕೊಟ್ಟಿದ್ದೆ ಪತ್ರಿಕೆಯಲ್ಲಿ, ಅದಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಈ ರೀತಿ ಜಾರಿಕೊಳ್ತಾ ಇದೆ. ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಲಿಕ್ಕೆ ಅವರು ಸಾಧ್ಯವಾಗ್ತಾ ಇಲ್ಲ, ನಿರಾಕರಣೆ ಮಾಡಲಿಕ್ಕೆ ಶಕ್ತಿ ಇಲ್ಲ, ತನ್ನ ಹೇಳಿಕೆ ಸಮರ್ಥನೆ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲ. ಆದರೆ ಚರ್ಚೆಗೂ ತಯಾರಿಲ್ಲ. ಈ ಥರದ ವರ್ತನೆ ಸರಿಯಲ್ಲ.